ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಭೂಕುಸಿತ ಅದು ದೇವರ ಕೃತ್ಯ, ಹಾಗಾಗಿ ನಾವು ಪರಿಹಾರ ನೀಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಸಿರು ನ್ಯಾಯಪೀಠಕ್ಕೆ ತಿಳಿಸಿರುವಂತದ್ದು. ಹಿಮಾಚಲ ಪ್ರದೇಶದಲ್ಲಿ 2025 ಮೇ ತಿಂಗಳಲ್ಲಿ ಭೂಕುಸಿತ ಸಂಭವಿಸಿತ್ತು. ಅದು ದೇವರ ಕೃತ್ಯ ಆಗಿರೋದ್ರಿಂದ ಅಲ್ಲಿನ ಕೃಷಿ ಭೂಮಿ ಮಾಲೀಕರಿಗೆ ಪರಿಹಾರ ಪಾವತಿಸಲಿಕ್ಕೆ ತಾನು ಬಾಧ್ಯಸ್ಥನಲ್ಲ ಅಂತ ಹೇಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದ್ರೆ NHAI ಅದು ರಾಷ್ಟ್ರೀಯ ಹಸಿರು ನ್ಯಾಯಪೀಠಕ್ಕೆ ತಿಳಿಸಿದೆ. ಶಕ್ರಾಲ ಗ್ರಾಮದಿಂದ ಢಲ್ಲಿವರೆಗೆ 4 ಪಥದ ರಸ್ತೆ ವಿಸ್ತರಣೆ ಯೋಜನೆಯಲ್ಲಿ ತೊಡಗಿರುವಂತಹ NHAI ಮತ್ತು ಅದರ ಏಜೆನ್ಸಿ ವಿರುದ್ಧ ಕೆಲ ಭೂ ಮಾಲೀಕರು ಜನವರಿಯಲ್ಲಿ ಸಲ್ಲಿಸಿದಂತಹ ಅರ್ಜಿಗೆ ಪ್ರಾಧಿಕಾರ ಈ ರೀತಿಯಾಗಿ ಉತ್ತರವನ್ನ ನೀಡಿರುವಂತದ್ದು. ಪ್ರಾಧಿಕಾರ ಮತ್ತು ಅದರ ಏಜೆನ್ಸಿಗಳು ಇಳಿಜಾರಿನಲ್ಲಿ ಇದರ ಪ್ರದೇಶವನ್ನ ಸರಿಯಾಗಿ ಬಲಪಡಿಸದೆ ಭಾರೀ ಪ್ರಮಾಣದ ನಿರ್ಮಾಣ ಕಾರ್ಯಗಳನ್ನ ಕೈಗೊಂಡಿತ್ತು. ಇದರಿಂದ ಶಿಮ್ಲಾದ ಗ್ರಾಮೀಣ ಭಾಗದಲ್ಲಿ ಕೃಷಿ ಭೂಮಿಗೆ ಹಾನಿ ಉಂಟಾಗಿದೆ, ಭೂಕುಸಿತ ಸಂಭವಿಸಿದೆ ಎಂದು ಭೂ ಮಾಲೀಕರು ಅರ್ಜಿಯಲ್ಲಿ ತನ್ನ ದೂರನ್ನ ಸಲ್ಲಿಕೆ ಮಾಡಿದರು. ಇದಕ್ಕೆ ಪ್ರತಿಕ್ರಿಯೆ ಸಲ್ಲಿಸುವಂತೆ NGT ಪ್ರಾಧಿಕಾರಕ್ಕೆ ಸೂಚನೆಯನ್ನ ನೀಡಿತ್ತು. ಮೇ 18ರಂದು ಪ್ರಮಾಣ ಪತ್ರ ಸಲ್ಲಿಸಿರುವಂತಹ ಪ್ರಾಧಿಕಾರ ತನ್ನ ಏಜೆನ್ಸಿಯಿಂದ ನಿರ್ಮಿಸಲಾದ ತಡೆಗೋಡೆಗೆ 2025 ಮೇ 25ರಂದು ಹಾನಿಯಾದಾಗ ಸಂಭವಿಸಿದ ಘಟನೆಯನ್ನ ಅರ್ಜಿದಾರರು ಉಲ್ಲೇಖಿಸಿದ್ದಾರೆ ಅಂತ ಹೇಳಿದೆ. ಹಾಗಿದ್ರೆ ಪ್ರಾಧಿಕಾರದ ಪ್ರತಿಪಾದನೆ ಏನು ಅಂತ ನಾವು ನೋಡೋದಿದ್ರೆ, ಈ ಘಟನೆ ದೇವರ ಕೃತ್ಯದಿಂದ ಸಂಭವಿಸಿದೆ. ಹಿಮಾಚಲ ಪ್ರದೇಶದಲ್ಲಿ 2025 ಮೇ ಅಂತ್ಯದಲ್ಲಿ ಭಾರೀ ಮಳೆಯಾಗಿದೆ, ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಸಂಭವಿಸಿತ್ತು. ಯಾವುದೇ ನಿರ್ಮಾಣ ಕೈಗೊಳ್ಳಲಾದ ಸಾಕಷ್ಟು ಪ್ರದೇಶಗಳಲ್ಲೂ ಕೂಡ ವ್ಯಾಪಕ ಭೂಕುಸಿತ ಘಟಿಸಿತ್ತು. ಭಾರತೀಯ ಹವಾಮಾನ ಇಲಾಖೆ ವರದಿ ಮತ್ತು ರಾಜ್ಯ ಸರ್ಕಾರ ಹೊರಡಿಸಿದಂತಹ ವಿಪತ್ತು ಘೋಷಣೆ ತನ್ನ ಪ್ರತಿಪಾದನೆಯನ್ನ ಬೆಂಬಲಿಸುತ್ತದೆ ಅಂತ ಅದು ಹೇಳಿದೆ. ಯಾವುದೇ ವ್ಯಕ್ತಿಯ ಕಾರಣದಿಂದ ಅಥವಾ ಲೋಪದಿಂದ ಈ ಘಟನೆ ಸಂಭವಿಸಿಲ್ಲ. ದೇವರ ಕೃತ್ಯ ಅಥವಾ ನೈಸರ್ಗಿಕ ವಿಕೋಪದಿಂದ ಹಾನಿ ಉಂಟಾದಾಗ ಪ್ರಾಧಿಕಾರದ ಮೇಲೆ ಹೊಣೆಗಾರಿಕೆ ಹೇರ್ಲಿಕ್ಕೆ ಆಗೋದಿಲ್ಲ ಅಂತ ಅದು ಹೇಳಿದೆ. ಜಮೀನೊಂದರಲ್ಲಿ 440 ಮರಗಳಿಗೆ ಹಾನಿಯಾಗಿದೆ, 32 ಲಕ್ಷಕ್ಕೂ ಹೆಚ್ಚು ನಷ್ಟ ಆಗಿದೆ ಅಂತ ಅರ್ಜಿದಾರರು ಆರೋಪಿಸಿದ್ದಾರೆ. ಆದ್ರೆ ಯೋಜನೆ ಕಾರ್ಯಗತಗೊಳಿಸುತ್ತಿರುವಂತಹ ಮೆಸರ್ಸ್ ಶಿಮ್ಲಾ ಹೈವೇ ಪ್ರೈವೇಟ್ ಲಿಮಿಟೆಡ್ ಕೂಡ ನಷ್ಟದ ಮೌಲ್ಯಮಾಪನ ಮಾಡಿದ್ದು ಅಲ್ಲಿ ಸೇಬಿನ 40 ಮರಗಳು ಮಾತ್ರ ಇದ್ದವು ಅಂತ ಮಾಹಿತಿ ನೀಡಿದೆ. ಹೆದ್ದಾರಿ ಯೋಜನೆಗಾಗಿ ರಾಷ್ಟ್ರೀಯ ಹೆದ್ದಾರಿ ಕಾಯ್ದೆಯಡಿ ಸ್ವಾಧೀನಪಡಿಸಿಕೊಳ್ಳುವಂತಹ ಪ್ರಕ್ರಿಯೆ ನಡೀತಿದೆ ಎಂಬ ಅರ್ಜಿದಾರರ ವಾದದಲ್ಲಿ ತಿರುಳಿಲ್ಲ. ಭೂ ಸ್ವಾಧೀನ ಸಂಬಂಧ ಈ ವರ್ಷ ಜನವರಿಯಲ್ಲಿ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಪ್ರಾಧಿಕಾರ ಅಥವಾ ಏಜೆನ್ಸಿಯಿಂದ ಪರಿಸರ ಅಥವಾ ಅರಣ್ಯ ತೆರವಿನ ಷರತ್ತುಗಳ ಉಲ್ಲಂಘನೆ ಆಗಿಲ್ಲ. ಅರ್ಜಿದಾರರು ಭೂಕುಸಿತಕ್ಕೆ ಕಾರಣವಾದ ನಿರ್ದಿಷ್ಟ ಕೃತ್ಯ ಅಥವಾ ಲೋಪವನ್ನ ತೋರಿಸದೆ ಪರಿಹಾರವನ್ನ ಕೋರಿದ್ದಾರೆ. ಹಾಗಾಗಿ ಭೂಕುಸಿತ ಅದಕ್ಕೆ ಪರಿಹಾರ ನೀಡಲಿಕ್ಕೆ ನಾವು ಬಾಧ್ಯಸ್ಥರಲ್ಲ ಅಂತ ಹೇಳಿ ಹಸಿರು ನ್ಯಾಯಪೀಠಕ್ಕೆ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತಿಳಿಸಿರುವಂತದ್ದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.